ಇನ್ನು ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕ್ಷಣಕ್ಕೆ ಇಡೀ ರಾಷ್ಟ್ರವೇ ಕಾದು ಕೂತ್ಕೊಂಡಿದೆ. ಎಲ್ಲೆಡೆ ರಾಮೋತ್ಸವ ಶುರುವಾಗಿದೆ. ಇದಕ್ಕೆ ರಾಜ್ಯವೂ ಹೊರತಾಗಿಲ್ಲ. ಬೆಂಗಳೂರು ರಾಮಮಯವಾಗ್ತಾ ಇದೆ. ರಾಜ್ಯದ ವಿವಿಧೆಡೆಯೂ ರಾಮೋತ್ಸವದ ತಯಾರಿಗಳು ನಡೀತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಏನೇನ್ ತಯಾರಿ ನಡೀತಾ ಇದೆ ಅಂದ್ರೆ ಅದನ್ನೇ ತೋರಿಸ್ತಾರೆ. ರಾಮೋತ್ಸವ ಪ್ರಯುಕ್ತ ಕರ್ನಾಟಕವು ರಾಮಮಯ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯ ಪ್ರಮುಖ ರಸ್ತೆಗಳು, ಜಂಕ್ಷನ್ಗಳು ಕೇಸರಿ ಪತಾಕೆಯಿಂದ ಮಿಂಚ್ತಾ ಇದೆ. ವಿಜಯನಗರ, ಗೋವಿಂದರಾಜನಗರ ಸೇರಿ ವಿವಿಧೆಡೆ ರಾಮನ ಬೃಹತ್ ಕಟೌಟ್ ಅಳವಡಿಸಲಾಗಿದೆ. ಇನ್ನು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ 15 ಅಡಿ ಎತ್ತರದ ರಾಮನ ಮೂರ್ತಿ ಎಲ್ಲರ ಗಮನ ಸೆಳೀತಾ ಇದೆ. ಮೆಜೆಸ್ಟಿಕ್ನಲ್ಲಿ ರಾಮನ ವಿಗ್ರಹದ ಮುಂದೆ ವಿಜಯಂಬ ಎಂಬ ವೃದ್ಧೆ, ನನ್ನನ್ನ ಅಯೋಧ್ಯೆಗೆ ಕರೆಸಿಕೊಳ್ಳಪ್ಪ, ನನಗೆ ಅಯೋಧ್ಯೆಗೆ ಹೋಗೋದಿಕ್ಕೆ ಆಸೆ ಇದೆ, ಆದರೆ ಶಕ್ತಿ ಇಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ. ಅಲ್ಲಿ ಹೋಗಿ ದರ್ಶನ ಮಾಡಬೇಕಂತ ಎಷ್ಟೋ ಆಸೆ ಇದೆ. ಭಗವಂತ ಹೆಂಗ್ ಬಿಡ್ತಾನೋ ಹಂಗೆ ಹೋಗ್ಬೇಕು, ದರ್ಶನ ಮಾಡಬೇಕು. ಕೈಯಲ್ಲಿ ಬಂಡವಾಳ ಇಲ್ಲ, ಹೋಗ್ಬೇಕು ಆಸೆ ಇದೆ. ಶಕ್ತಿ ಕೊಟ್ಟರೆ ಆದ್ರೆ ಹೋಗ್ಲೇ ಬಿಡ್ತೀನಿ. ಇನ್ನು ಬೆಳಗಾವಿ ಕಲಾವಿದ ಮಲ್ಲಿಕಾರ್ಜುನ್ ಥರ್ಮಕೋಲ್ನಲ್ಲಿ ರೂಪಿಸಿದ ರಾಮ ಮಂದಿರ ಎಲ್ಲರ ಗಮನ ಸೆಳೀತಾ ಇದೆ. ಮಂಗಳೂರಿನ ಸಂಗನಿಕೇತನದಲ್ಲಿ ಅಖಂಡ ರಾಮಾಯಣ ಪಾರಾಯಣ ಆರಂಭ ಆಗಿದೆ. ಅರಸೀಕೆರೆಯ ಹಾರನಹಳ್ಳಿ ಗ್ರಾಮ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ. ಮಂದಿರ ಲೋಕಾರ್ಪಣೆ ದಿನದಂದೇ ಮಂತ್ರಾಲಯದಲ್ಲಿ 36 ಅಡಿ ಎತ್ತರದ ಏಕಶಿಲಾ ಅಭಯರಾಮನ ಮೂರ್ತಿ ಅನಾವರಣಗೊಳ್ಳಲಿದೆ. ಇಂದು ವಿಗ್ರಹವನ್ನ ಪದ್ಮಪೀಠದ ಮೇಲೆ ಅನುಷ್ಠಾನ ಮಾಡಲಾಯಿತು. ಇನ್ನು ರಾಮ್ಲಲ್ಲಾ ಮೂರ್ತಿಗೆ ಬಳಸಿದಂತಹ ಕಪ್ಪು ಶಿಲೆ ಸಿಕ್ಕ ಮೈಸೂರಿನ ಆರುಹಳ್ಳಿ ಜಮೀನಿನಲ್ಲಿ ರಾಮ ಮಂದಿರ ನಿರ್ಮಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇವೆ. ಜನವರಿ 22ರಂದೇ ಭೂಮಿ ಪೂಜೆ ನೆರವೇರಿಸಲಾಗುತ್ತೆ. ಬೆಂಗಳೂರು ಸೇರಿ ದೇಶದ 70 ನಗರಗಳ ಪಿವಿಆರ್ಗಳಲ್ಲಿ ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವನ್ನ ಲೈವ್ನಲ್ಲಿ ಬಿತ್ತರಿಸೋದಕ್ಕೆ ತಯಾರಿಗಳು ನಡೆದಿದೆ. ಇನ್ನು ಸೆಂಟ್ರಲ್ ಜೈಲುಗಳಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ ಅಳವಡಿಸಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.